ಸ್ನೋರಿಂಗ್ ಅಥವಾ ಏನು ಗೊರಕೆ ಹೊಡೋದಿದೆಯಲ್ಲ, ಇದು ಸರ್ವೇ ಸಾಮಾನ್ಯ. ಇದಕ್ಕೆ ಕಾರಣಗಳೇನು? ಕೆಲವೊಂದ್ ಸಾರಿ ಏನಾಗುತ್ತಂದ್ರೆ, ನಾವು ತುಂಬಾ ಸುಸ್ತು ಆಗಿದ್ರೆ, ಇಲ್ಲ ನೋಸ್ ಬ್ಲಾಕ್ ಆಗಿದ್ರೆ, ಅಲ್ವಾ ಶೀತ ಆಗಿದ್ರೆ ಈ ತರ ಗೊರಕೆ ಹೊಡೋದು ಸರ್ವೇ ಸಾಮಾನ್ಯ. ಬಟ್ ಅದೇ ಕೆಲವೊಂದ್ ಸಾರಿ ನೀವು ಡೈಲಿ ಗೊರಕೆ ಹೊಡಿತಾ ಇದ್ರೆ, ಎಸ್ಪೆಷಲಿ ಗೊರಕೆ ಹೊಡಿಯುವಾಗ ನಿಮ್ಗೆ ಏನಾದ್ರೂ ಉಸಿರು ನಿಂತೋಗ್ತಾ ಇದ್ರೆ ಅಥವಾ ಚೋಕಿಂಗ್ ಆಗ್ತಾ ಇದ್ರೆ, ಪ್ಲಸ್ ನೆಕ್ಸ್ಟ್ ಡೇ ನಿಮಗೆ ತುಂಬಾ ಸುಸ್ತು ಅನಿಸ್ತಾ ಇದ್ರೆ, ನೆಕ್ಸ್ಟ್ ಡೇ ತಲೆನೋವು ಬರ್ತಾ ಇದ್ರೆ, ಇಟ್ ಕುಡ್ ಬಿ ಅ ಸೈನ್ ಆಫ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಲ್ಲಿ ಏನಾಗುತ್ತಂದ್ರೆ, ನಮ್ಮ ಉಸಿರು ನಿಂತೋಗ್ಬಿಟ್ಟು ನಮ್ಮ ಬಾಡಿಗೆ ಮತ್ತೆ ಬಾಡಿ ಟಿಶ್ಯೂಸ್ಗೆ ಏನು ಆಮ್ಲಜನಕ ಇದೆಯಲ್ಲ ಅದು ಕಡಿಮೆ ಸಿಗುತ್ತೆ. ಈ ತರ ಇದ್ದವ್ರಿಗೆ BP, ಹಾರ್ಟ್ ತೊಂದರೆ ಹಾಗೂ ಇತ್ಯಾದಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ಗೆ ಏನಾದ್ರೂ ನಿಮ್ಮ ತೂಕ ತುಂಬಾ ಜಾಸ್ತಿ ಇದ್ಬಿಟ್ಟು ಈ ತರ ತುಂಬಾ ಗೊರಕೆ ಹೊಡಿತಾ ಇದ್ರೆ, ಇಲ್ಲ ನೆಕ್ಸ್ಟ್ ತುಂಬಾ ಸುಸ್ತು ಆಗ್ತಾ ಇದ್ರೆ, ಇಲ್ಲ ಗೊರಕೆ ಹೊಡೆಯೋ ಟೈಮಲ್ಲಿ ಏನಾದ್ರೂ ಉಸಿರು ನಿಂತೋಗ್ತಾ ಇದ್ರೆ, ನಿಮ್ಮ ಹತ್ತಿರದ ಡಾಕ್ಟರ್ನ ಕಂಡುಕೊಂಡು ಸ್ಲೀಪ್ ಸ್ಟಡಿ ಮಾಡಿಸೋದು ಉತ್ತಮ. ಇದರಿಂದಾಗಿ ಮುಂದೆ ಆಗೋ ಹಾರ್ಟ್ ತೊಂದರೆಗಳನ್ನ ಪ್ರಿವೆಂಟ್ ಮಾಡಬಹುದು. ಸೊ ಈ ತರ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಗೊರಕೆ ಹೊಡಿತಾ ಇದ್ರೆ, ಅವರಿಗೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಿ ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.